ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಚಿಕ್ಕನಲ್ಲಾಳ ಗ್ರಾಮದಲ್ಲಿ ಬಸವೇಶ್ವರ ಕ್ರಿಕೆಟ್ ಕ್ಲಬ್ ವತಿಯಿಂದ ಸೀಸನ್ 2 ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಆದಂತಹ ಕರಪನಹಳ್ಳಿ ಸುಧಾಕರ್ ಅವರು ಉದ್ಘಾಟನೆಯನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಯುವ ಮುಖಂಡರುಗಳಾದಂತಹ ಮೋನಿ, ಪ್ರದೀಪ್, ಗಡ್ಗೇನಹಳ್ಳಿ ನಾಗರಾಜ್, ಕಂಬಳಿಪುರ ಪುನೀತ್, ವೆಂಕಟೇಶ್, ಬಿಸ್ನಳ್ಳಿ ನಾಗೇಶ್, ರವಿತೇಜ, ಕರಪನಹಳ್ಳಿ ನವೀನ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಯುವಕರನ್ನ ಸಂಘಟಿಸುವ ದೃಷ್ಟಿಯಿಂದ ಹಾಗೂ ಕ್ರೀಡೆಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಯುವಕರ ಕೋರಿಕೆ ಮೇರೆಗೆ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿತ್ತು. ಸುಮಾರು 14 ತಂಡಗಳು ಭಾಗವಹಿಸಿ 2 ದಿನಗಳ ಕಾಲ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಮಾಡಲಾಯಿತು. ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ನಲ್ಲಿ ಪ್ರಥಮ ಬಹುಮಾನವಾಗಿ ಉಗ್ರಂ ಟೀಮ್ ಗೆದ್ದರೆ, ಎರಡನೇ ಬಹುಮಾನವಾಗಿ ಚಿಕ್ಕನಲ್ಲಾಳ ತಂಡ ಗೆದ್ದು ಬಹುಮಾನವನ್ನ ಪಡೆದುಕೊಂಡ್ರು. ಇನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕ್ರೀಡಾಪಟುಗಳನ್ನ ಅಭಿನಂದಿಸುವುದರ ಮೂಲಕ ಯುವ ಮುಖಂಡರು ಹಾಗೂ ಸಮಾಜ ಸೇವಕರು ಆದಂತಹ ಕರಪನಹಳ್ಳಿ ಸುಧಾಕರ್ ಅವರು ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಹಲವಾರು ಗಣ್ಯರು ಕೂಡ ಮಾತನಾಡ್ತಾ ಯುವಕರಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ನಿರಂತರವಾಗಿ ನಾವು ಅಗತ್ಯ ಸಹಕಾರವನ್ನ ನೀಡ್ತೇವೆ ಅಂತ ಭರವಸೆಯನ್ನ ಸಹ ನೀಡಿದ್ರು. ಬಸವೇಶ್ವರ ಕ್ರಿಕೆಟ್ ಕ್ಲಬ್ ವತಿಯಿಂದ ಸೀಸನ್ 2 ಅನ್ನ ಈ ಬಾರಿ ಆಯೋಜನೆ ಮಾಡಿದ್ದು, ಇದೇ ರೀತಿ ನಿರಂತರವಾಗಿ ಆಚರಣೆ ಮಾಡುವುದರ ಮೂಲಕ ಸೀಸನ್ 50 ತಲುಪಲಿ ಅಂತ ಸಮಾಜ ಸೇವಕರು ಹಾಗೂ ಯುವ ಮುಖಂಡರಾದಂತಹ ಕರಪನಹಳ್ಳಿ ಸುಧಾಕರ್ ಅವರು ಆಶಯವನ್ನ ವ್ಯಕ್ತಪಡಿಸಿ ಕ್ರೀಡಾಪಟುಗಳಿಗೆ ಶುಭವನ್ನ ಹಾರೈಸಿದ್ರು. ಯುವಕರ ಕೋರಿಕೆ ಮೇರೆಗೆ ನಮ್ಮ ಬಸವೇಶ್ವರ ಕ್ರಿಕೆಟ್ ಕ್ಲಬ್ ಸೀಸನ್ 2 2 ದಿನದಿಂದ ಚೆನ್ನಾಗಿ ನಡೀತಾ ಇದೆ. ನಿನ್ನೆಯಿಂದನೂ 14 ಟೀಮ್ ಬಂದು ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ಇವತ್ತೇನಿದೆ ಫೈನಲ್ಸ್ ಎಲ್ಲ ಉಗ್ರಂ ಟೀಮ್ ಫೈನಲ್ಸ್ ಬಂದು, ಮತ್ತೆ ಚಿಕ್ಕನಲ್ಲಾಳ 2 ಟೀಮು ಫೈನಲ್ಸ್ ಬಂದು, ಇಬ್ಬರು ಮ್ಯಾಚ್ ನಲ್ಲಿ ಉಗ್ರಂ ಟೀಮು ಜಯಗಳಿಸಿದ್ದಾರೆ. ಮೊದಲ ಬಹುಮಾನ ಉಗ್ರಂ ಟೀಮ್ ಅವರು ಗಳಿಸಿದ್ದಾರೆ. ಮತ್ತೆ ಈ ಆಯೋಜನೆಯು ಹಲಸಿನಕಾಯಿಪುರ ಹುಡುಗರು ಆಯೋಜನೆ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಒಂದು ತಿಂಗಳಿಂದ ಚೆನ್ನಾಗಿ ಮಾಡಿ ಈ ಮಟ್ಟಿಗೆ ಮಾಡಿ ನಡ್ಸ್ಕೊಂಡ್ ಬಂದು ಕಂಪ್ಲೀಟ್ ಮಾಡಿದ್ದಾರೆ. ಅದೇ ತರ ಮುಂದಿನ ಸೀಸನ್ ಕೂಡ ಚೆನ್ನಾಗಿ ನಡೀಲಿ ಅಂತ ಅನ್ಕೊಂತಾ ಇದ್ದೀನಿ. ಅದರ ಸಹಾಯ ನಂದು ಇರ್ತದೆ, ನಮ್ಮ ಟೀಮ್ದು ಇರ್ತದೆ. ನಮ್ಮ ಪುನೀತ್ ಆಗಿರ್ಬೋದು, ನಮ್ಮ ನಾಗರಾಜ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಮತ್ತೆ ನಮ್ಮ ಕ್ಯಾಟ್ರವಿ ತೇಜು ಅವರು ಚೆನ್ನಾಗಿ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಕೂಡ ಅವ್ರ ಜೊತೆಲೆ ಇದ್ದು ಚೆನ್ನಾಗಿ ನಡೆಸಿ 2 ದಿನ ಚೆನ್ನಾಗಿ ನಡೆಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸೀಸನ್ ಚೆನ್ನಾಗಿ ನಡೀಬಹುದು. ನಾವು ಇರ್ದೇ ಇರ್ಲಿ ಅವ್ರು ನಡ್ಸ್ಕೊಂಡು ಹೋಗುವ ಭರವಸೆ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಯುವಕರು ಸೋಲು ಗೆಲುವು ಸಮಾನ ಸ್ವೀಕಾರ ಮಾಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ. ಅಡೆತಡೆ ಬಂದ್ರು ಚೆನ್ನಾಗಿ ನಡೆಸಿ ಈ ಮಟ್ಟಿಗೆ ಬಂದು ಕಂಪ್ಲೀಟ್ ಮಾಡಿದ್ದಾರೆ. ಎಲ್ಲ ಹಲಸಿನಕಾಯಿಪುರ ಹುಡುಗರು ಜೊತೆಗೂಡಿ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಒಂದು ನಮ್ಮ ಬಸವೇಶ್ವರ ಕ್ಲಬ್ ಸೀಸನ್ 2 ಸೊ ನಿನ್ನೆ ಮತ್ತು ಇವತ್ತಿಂದ ಇದರ ಒಂದು ಪ್ರೀ ಪ್ಲಾನ್ಡ್ ಆಗಿ ತುಂಬಾ ಒಂದು ತಿಂಗಳುಗಳ ಕಾಲಗಳಿಂದ ಇದನ್ನು ಒಂದು ಆಯೋಜನೆ ಮಾಡಬೇಕು ಅಂತ ಎಲ್ಲ ನಮ್ಮ ಹುಡುಗರು ಏಜಿನ ಒಂದು ಅಂತರ ಇಲ್ಲದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಮುಖಂಡರವರೆಗೂ ಸಹ ನಮ್ಮ ಯುವಕರ ಜೊತೆಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯುವಕರಲ್ಲಿ ನಾವು ಒಂದು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಬೇಕು, ಒಂದು ಕ್ರೀಡಾ ಆಸಕ್ತಿಯನ್ನು ಬೆಳೆಸಬೇಕು. ಸೊ ಹುಡುಗರನ್ನು ಒಂದು ಬೇರೆ ನಾನಾ ರೀತಿಯ ಒಂದು ದುಶ್ಚಟಗಳಿಗೆ ಒಳಗಾಗಿಸಿದ ಒಂದು ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಕ್ರೀಡಾಪಟುಗಳಾಗಿ ಅವರೊಂದು ಬೆಳೆಯಲಿಕ್ಕೆ ಈ ತರ ನಾವೊಂದು ಆಯೋಜನೆ ಮಾಡಿ ಅವರಲ್ಲಿ ಕ್ರೀಡಾ ಮನೋಭಾವ ಹೆಚ್ಚೋಣ ಅಂತ ನಮ್ಮ ಗೆಳೆಯ ಸುಧಾಕರ್ ಕೇಳಿದಾಗ, ಸೊ ನನ್ನ ಕಡೆಯಿಂದ ಏನಾಗುತ್ತೋ ಅದು ನಾನು ಸಹಾಯ ಮಾಡ್ತೀನಿ ಅಂತ ನಾನು ಇನ್ನೊಂದು ಮಾತು ಹೇಳಿದೆ, ನಾನು ಒಪ್ಕೊಂಡೆ. ಸೊ ಇದೇ ರೀತಿ ಎಲ್ಲ ನಮ್ಮ ಯುವಕರು ಈ ತರ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸೋಲು ಗೆಲುವು ಅನ್ನೋದು ಅದನ್ನು ಸಮಾನವಾಗಿ ಸ್ವೀಕರಿಸಿ ಈ ಒಂದು ಕ್ರೀಡಾ ಮನೋಭಾವನ ಹೆಚ್ಚಿಸಿಕೊಂಡು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಕ್ರೀಡೆಯ ಒಂದು ಪಟುಗಳಾಗಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳಿ ಒಂದು ಆದರ್ಶವಾದ ಒಂದು ಮಾರ್ಗದರ್ಶಕವಾದ ಒಂದು ಜೀವನವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಸೊ ನಮ್ದು ಕೂಡ ಇದೇ ಒಂದು ಉದ್ದೇಶ. ಸೊ ಈ ತರ ಒಂದು ಚಟುವಟಿಕೆಗಳಿಗೆ, ಈ ತರ ಒಂದು ಕ್ರೀಡೆಗಳಿಗೆ ನಮ್ಮ ಕೈಲಿ ಆದಷ್ಟು ಅವ್ರು ಎಷ್ಟೇ ಒಂದು ಕ್ರೀಡೆಗಳು ಅವರು ಮಾಡಿಸ್ತೀನಿ ಅಂದ್ರೆ ನಾವೆಲ್ಲದಕ್ಕೂ ಸಹ ನನ್ನ ಒಂದು ಸ್ವಯಂ ಪ್ರೇರಿತವಾಗಿ ಮತ್ತು ನಮ್ಮ ತಂಡದ ವತಿಯಿಂದ ನಾವು ಸಹಕಾರ ಕೊಡೋದಕ್ಕೆ ನಾವು ಸಿದ್ಧವಿದ್ದೇವೆ. ಸೊ ಎಲ್ಲರೂ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಆಯೋಜನೆ ಮಾಡಿದಂತ ಎಲ್ಲ ಒಂದು ಚಿಕ್ಕನಲ್ಲಾಳ ಹುಡುಗರು ಮತ್ತು ಹಲಸಿನಕಾಯಿಪುರದ ಹುಡುಗರು, ಎಲ್ಲ ಯುವಕರಿಗೂ ಆಯೋಜಕರಿಗೂ ನನ್ನ ಸ್ವಯಂ ಪ್ರೇರಿತವಾಗಿ ಹಾಗೂ ನಮ್ಮ ತಂಡದ ವತಿಯಿಂದ
ಸೊ ಎಲ್ಲ ನಮ್ಮ ಯುವಕರ ವತಿಯಿಂದ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಅವ್ರ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಏನು ನಮ್ಮ ಹಲಸಿನಕಾಯಿಪುರದ ಯುವಕರು ಶ್ರೀ ಬಸವೇಶ್ವರ ಕ್ರಿಕೆಟ್ ಕ್ಲಬ್ ವತಿಯಿಂದ ಏನು ಇವತ್ತು ಆಯೋಜನೆ ಮಾಡಿರುವಂತ ಕ್ರಿಕೆಟ್ ಕ್ಲಬ್ಗೆ ಇವತ್ತು ಸುಮಾರು ಒಂದು 14ರಿಂದ 15 ತಂಡಗಳು ಭಾಗವಹಿಸಿದೆ. ಸೊ ಈ ಸೀಸನ್ ಅಲ್ಲಿ ಸುಮಾರು ಇದು 2ನೇ ಸೀಸನ್ ಇರ್ಬೋದು ಮೋಸ್ಟ್ಲಿ. ಈ 2ನೇ ಸೀಸನ್ ಅಲ್ಲಿ ಅತ್ಯುತ್ತಮವಾಗಿ ನಮ್ಮ ಯುವಕರು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಬಂದ ನಮ್ಮ ಹಲಸಿನಕಾಯಿಪುರದ ಹುಡುಗರು ತುಂಬಾ ಶ್ರಮಪಟ್ಟು 1 ತಿಂಗಳಿಂದ ಓಡಾಡಿ ಎಲ್ಲ ಯಾರ ಸ್ಪಾನ್ಸರ್ ಇದ್ದಾರೆ ಅವ್ರನ್ನೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಅವರು ಕ್ರೀಡೆಗೆ ತುಂಬಾ ಒಂದು ಒತ್ತು ಕೊಟ್ಟು ಈ ಒಂದು ಸೀಸನ್ ಯಶಸ್ವಿಯಾಗಿ ಇದ್ ಮಾಡಿದ್ದಾರೆ. ಸೊ ಅದರಿಂದ ಅವರಿಗೆ ಯುವಕರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸುತ್ತೇವೆ. ಅದೇ ರೀತಿ ಈಗ ಈ ಕ್ರೀಡೆಗೆ ಸುಮಾರು ಜನ ಸ್ಪಾನ್ಸರ್ ಆಗಿ ನೀಡಿರುವಂತಹ ನಮ್ಮ ಸುಧಾಕರ್ ಆಗಿರ್ಬೋದು, ಮತ್ತೆ ಇವ್ರು ನಮ್ಮ ಗಜಾಣ್ಣ ಆಗಿರ್ಬೋದು, ಇನ್ನೂ ರೀತಿಯಿಂದ ನಮ್ಮ ಪುನೀತ್ ಆಗಿರ್ಬೋದು, ಮೋನಿ ಆಗಿರ್ಬೋದು, ಎಲ್ರಿಗೂ ಈ ಒಂದು ಕ್ರೀಡೆಗೆ ಸಹಕರಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಏನೇ ಒಂದ್ ದಿನ ಶ್ರೀ ಬಸವೇಶ್ವರ ಕ್ರಿಕೆಟ್ ಕ್ಲಬ್ ವತಿಯಿಂದ ಸೀಸನ್ 2 ಆಯೋಜನೆ ಮಾಡಿದ್ರು. ನಮ್ಮ ಹಲಸಿನಕಾಯಿಪುರ ಗ್ರಾಮದ ಯುವಕರು ಎಲ್ಲ ಒಗ್ಗೂಡ್ಕೊಂಡು ಎಲ್ಲಾ ನಮ್ಮ ಸುತ್ತಮುತ್ತ ಯುವ ಪ್ರತಿಭೆಗಳಿಗೆ ಒಂದು ಉತ್ತಮವಾದ ಒಂದು ವೇದಿಕೆಯನ್ನ ಕಲ್ಸ್ಕೊಟ್ಟಿದ್ರು. ಆ ವೇದಿಕೆ ಕಲ್ಸ್ಕೊಡೋದ ಪ್ರಾಮುಖ್ಯತೆ ಎಲ್ಲ ನಮ್ಗೆ ಸಹಕಾರ, ಪ್ರೋತ್ಸಾಹ, ಬೆಂಬಲ ಕೊಡ್ತಕ್ಕಂತ ನಮ್ಮ ದಾನಿಗಳು ಯುವಕರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ನಮ್ಮ ದಾನಿ ಮಹಾಶಯರುಗಳು ಸುಧಾಕರ್ ಅವರಾಗಿರ್ಬೋದು, ಅದೇ ರೀತಿ ನಾಗರಾಜ್ ಅವರು, ಪುನೀತ್ ಅವರು, ಮೋನಿ ಅವರು, ನಾವು ಚಿರಋಣಿ ಆಗಿರ್ತೀವಿ. ಈ ತರ ಬೆಂಬಲ ಕೊಟ್ಟು ಯುವಕರಿಗೆ ಒಂದು ಮಾರ್ಗದರ್ಶನ ನೀಡಿ ಈ ಒಂದು ರಜೆ ದಿನಗಳಲ್ಲಿ ನಾವು ಒಂದು ಟೂರ್ನಿಯನ್ನ ಆಯೋಜನೆ ಮಾಡಿ ನಮ್ಮಲ್ಲಿರತಕ್ಕಂತ ಒಂದು ಕ್ರೀಡೆಯನ್ನ ಗುರುತಿಸಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಸ್ಕೊಟ್ಟಿರತಕ್ಕಂತ ತಮ್ಮೆಲ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಯುವಕರು ನಮ್ಮ ಎಲ್ಲಾ ದಾನಿ ಮಹಾಶಯರುಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಪಾನ್ಸರ್ ಇದ್ ಮಾಡಿಸ್ಕೊಂಡು ಒಂದು ಉತ್ತಮವಾದ ಒಂದು ವೇದಿಕೆಯನ್ನ ಕಲ್ಸ್ಕೊಟ್ರು. ಎಲ್ರಿಗೂ ಶುಭ ಆಗ್ಲಿ. ಅದೇ ರೀತಿ ಗೆದ್ದಂತ ನಮ್ಮ ಉಗ್ರಂ ಕ್ರಿಕೆಟರ್ಸ್ ಕರ್ಪನಹಳ್ಳಿ ತಂಡಕ್ಕೆ ಶುಭ ಆಗ್ಲಿ. ಅದೇ ರೀತಿ ಪರಾಭವಗೊಂಡಂತ ನಮ್ಮ ಯೂತ್ ಐಕಾನ್ಸ್ ಚಿಕ್ಕನಲ್ಲಾಲ್ ತಂಡ ಮುಂದಿನ ದಿನಗಳಲ್ಲಿ ಅವರು ಪ್ರಥಮ ಬಹುಮಾನಕ್ಕೆ ಪ್ರಯತ್ನ ಪಡ್ಲಿ ಅಂತೇಳಿ ಆಶಿಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲಾ ತಂಡಗಳಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.